ಅವಾಗ್ಲೂ ಬಾಯಲ್ಲಿ ಹುಣ್ಣಾಗ್ತಿರುತ್ತೆ ನಿಮಗೆ. ಯಾಕೆ ಹೀಗಾಗುತ್ತೆ ಅಂತ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ? ಈ ವಿಡಿಯೋ ನೋಡಿ. ಯೂಶುವಲಿ ಬಾಯಲ್ಲಿ ಹುಣ್ಣಾಗೋದು ಅಂದ್ರೆ ಅಲ್ಲಿ ನಿಮಗೆ ಒಂದು ಕೆಂಪದಾದ ಗುಳ್ಳೆ ಆಗುತ್ತೆ. ಅದ್ರ ಸುತ್ತಮುತ್ತ ವೈಟ್ ಬಾರ್ಡರ್ ಇರುತ್ತೆ, ಮತ್ತೆ ಅದು ಸ್ವಲ್ಪ ಉಬ್ಬಿ ಮೇಲ್ ಬರುತ್ತೆ. ಸೊ ಇದಕ್ಕೆ ನಾವು ಮೌತ್ ಅಲ್ಸರ್ಸ್ ಇಲ್ಲ ಕ್ಯಾಂಕರ್ಸ್ ಅಂತ ಅಂತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಯಾಕೆ ಹೀಗಾಗುತ್ತೆ ಅಂದ್ರೆ, ಮೊದಲನೇದು ಆ ಜಾಗಕ್ಕೆ ಏನಾದರೂ ಪೆಟ್ಟು ಬಿದ್ದು ಅಲ್ಲಿ ಗಾಯ ಆದಾಗ. ಎರಡನೇದು, ನೀವು ಹಲ್ಲಲ್ಲಿ ತಂತಿ ಎಲ್ಲ ಹಾಕಿಸ್ಕೊಂಡಿದ್ರೆ ತಂತಿ ಬಡದು ಇರಿಟೇಷನ್ ಆಗಿ ಆಗೋ ಚಾನ್ಸ್ ಇರುತ್ತೆ. ಮೂರನೇದು, ಈ ಪಾನ್ ಸುಪಾರಿ ಗುಟ್ಕ ಎಲ್ಲ ತಿಂದು ಅಲ್ಲಿ ಒಳಗಡೆ ಇರೋ ಚಿಕ್ ಸೆಲ್ಸ್ ಕಟ್ ಆಗಿ 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 ಅಲ್ಲಿ ಗಾಯ ಆಗಿ ತೊಂದರೆ ಕೊಡೋ ಚಾನ್ಸ್ ಇರುತ್ತೆ. ನಾಲ್ಕನೇದು, ನಿಮ್ಮ ನ್ಯೂಟ್ರಿಷನ್ ಡೆಫಿಷಿಯನ್ಸಿ. ನಮ್ಮ ದೇಹದಲ್ಲಿ ವಿಟಮಿನ್ B12 ಮತ್ತೆ ಫೋಲಿಕ್ ಆಸಿಡ್ ಅಂತ ಇರುತ್ತೆ. ಇದು ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಈ ತರ ಅಲ್ಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಾಲ್ಕನೇದು, ಸ್ಟ್ರೆಸ್ ಅಲ್ಸರ್ಸ್. ಅಂದ್ರೆ ನಿಮಗೆ ಟೆನ್ಷನ್ ಜಾಸ್ತಿಯಾಗಿ ನಿದ್ರೆ ಸರಿಯಾಗದೇ ಇದ್ದು ಯೋಚನೆ ಜಾಸ್ತಿ ಮಾಡಿ ಮಾಡಿ ನಿಮಗೆ ಸ್ಟ್ರೆಸ್ ಆಗಿ ಅಲ್ಸರ್ಸ್ ಬರೋ ಚಾನ್ಸಸ್ ಇರುತ್ತೆ. ಐದನೇದು, ಸೆನ್ಸಿಟಿವಿಟಿ ಅಲ್ಸರ್ಸ್. ಅಂದ್ರೆ ನೀವು ಹಲ್ತಿಕ್ಕೋ ಪೇಸ್ಟ್ ಏನಾದರೂ ನಿಮಗೆ ಸೆನ್ಸಿಟಿವ್ ಇದ್ದಾಗ, ಇಲ್ಲ ನೀವು ಯೂಸ್ ಮಾಡೋ ಬ್ರಷ್ ತುಂಬಾ ಬ್ರಿಸಲ್ಸ್ ಬಹಳ ಹಾರ್ಡ್ ಇದ್ದಾಗ ಏನಾಗುತ್ತೆ, ನೀವು ಬ್ರಷ್ ಮಾಡಿ 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 ಅಲ್ಲಿ ಗಾಯ ಆಗಿ ಅಲ್ಸರ್ ಆಗೋ ಚಾನ್ಸ್ ಇರುತ್ತೆ. ಸರ್, ಇದಕ್ಕೆ ಟ್ರೀಟ್ಮೆಂಟ್ ಬೇಕಾ? ಯೂಶಲಿ ನಿಮ್ಮ ತೊಂದರೆ ಏನಿರುತ್ತೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಬೇಕು. ಅಂದ್ರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಆಗಿದ್ರೆ, ಊಟ ಸರಿ ಮಾಡದೇ ಇರೋವಾಗಿದ್ರೆ, ಅವಾಗ ನಿಮ್ಗೆ ವಿಟಮಿನ್ B12 ಮತ್ತೆ ಫೋಲಿಕ್ ಆಸಿಡ್ ಇರೋ ಆಹಾರ ಇಲ್ಲ ಮಾತ್ರೆಗಳು ಕೊಡಬೇಕು. ಎರಡನೇದು, ಸೆನ್ಸಿಟಿವಿಟಿ. ಅಂದ್ರೆ ನೀವು ಹಲ್ತಿಕ್ಕೋ ಬ್ರಷ್ ಮತ್ತೆ ಪೇಸ್ಟ್ ಇಂದ ಏನಾದರೂ ಸೆನ್ಸಿಟಿವ್ ಇದ್ರೆ ಆ ಪೇಸ್ಟ್ ಬ್ರಷ್ ನ ತೆಗೆದಾಕ್ಬೇಕು. ಮೂರನೇದು, ನಿಮ್ಮ ಗಾಯ ಏನಾಗಿರುತ್ತೆ ಆ ಮಾಯೋದಕ್ಕೆ ಆಯಿಂಟ್ಮೆಂಟ್ಸ್ ಕ್ರೀಮ್ಸ್ ಬರುತ್ತೆ, ಅದನ್ನೆಲ್ಲ ಹಚ್ಬೋದು. ಅದ್ರ ಜೊತೆಗೆ ಮನೆಯಲ್ಲಿ ನೀವು ತುಪ್ಪ ಇಲ್ಲ ಜೇನುತುಪ್ಪ ಎಲ್ಲ ಹಚ್ಬೋದು. ಇದ್ರ ಜೊತೆಗೆ ಯಾವುದೇ ಅಲ್ಸರು 15 ದಿವಸದ ಒಳಗಡೆ ಕಡಿಮೆ ಆಗ್ಬಿಡುತ್ತೆ. 15 ದಿವಸದ ಮೇಲೆ ನಿಮ್ಗೆ ಏನಾದ್ರು ಅಲ್ಸರ್ ಆಗಿದೆ, ಅದು ಬಾಯಲ್ಲಿ ನೋವು ಇಲ್ಲದೆ ಇರೋ ಅಲ್ಸರ್ ಇದೆ ಅಂದ್ರೆ ನೀವು ಅದನ್ನ ಚೆಕ್ ಮಾಡಬೇಕು. ಅದೊಂದು ಸೂಜಿ ಪರೀಕ್ಷೆ ಇಲ್ಲ ಬಯಾಪ್ಸಿ ಮಾಡಿ ಅದು ಏನಾದರೂ ಕ್ಯಾನ್ಸರ್ ಇಲ್ಲ ಬೇರೆ ಏನಾದರೂ ತೊಂದರೆ ಇರೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ನಿಮಗೆ ಮೌತ್ ಅಲ್ಸರ್ 15 ದಿವಸಕ್ಕಿಂತ ಜಾಸ್ತಿ ಏನಾದರೂ ಕಂಡುಕೊಂಡಲ್ಲಿ ನೀವು ಡಾಕ್ಟರ್ನ ಭೇಟಿ ಆಗಬೇಕು. ಈ ರೀತಿ ಕಂಟೆಂಟ್ಗಾಗಿ ನಿಮ್ಮ ಪೇಜ್ ಫಾಲೋ ಮಾಡಿ. ಧನ್ಯವಾದ.